ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಫಸ್ಟ್ ಪ್ರೋಮೋ ಆಯ್ತಾ ಅಂತ ವಿಶೇಷನ ಅಂತ ನಾನು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇನ್ನೇ ಸ್ಯಾಟರ್ಡೇ ಎಪಿಸೋಡಲ್ಲೇ ಅದು ತೋರಿಸಿದ್ರು, ಸರಿನಾ? ಹಾಗಾಗಿ ಅಂಥ ವಿಶೇಷ ಏನಲ್ಲ. ಆದರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ಗಳನ್ನ ಹೇಳೋಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತೀನಿ. ಓಕೆ, ಏನಪ್ಪ ಪಾಯಿಂಟು ಅಂತಂದರೆ, ಬಿಗ್ ಬಾಸ್ ಯಾರು ಕಿವಿ ಹೂ ಮುಡಿಸ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆಯ್ತಾ, ಯಾರ ಕಿವಿಗೆ ಹೂ ಮುಡಿಸ್ತಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಇದು ಏನು ಗೊತ್ತಾ, ಒಂದು TRP ಗಿಮಿಕ್. ಆಯ್ತಾ, ಹೀಗೆಲ್ಲರೂ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ, ಓಕೆ ಹಾಗಾದರೆ ರಿಷಾ ಗೌಡನ್ಗೆ ರೆಡ್ ಕಾರ್ಡ್ ಸಿಗುತ್ತಾ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ರೆಡ್ ಕಾರ್ಡ್ ಕೊಡ್ತಾರಾ ರಿಷಾ ಗೌಡನ್ಗೆ, ಏನು ಇದು ಅಂತ ಎಲ್ಲರೂ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಓಕೆ, ನಾನು ಇಷ್ಟು ವರ್ಷದಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿರುವಂತಹ ರಿವ್ಯೂಯರ್ ಅನ್ನೋದಕ್ಕಿಂತ ಒಂದು ಪ್ರೇಕ್ಷಕಿಯಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು ಏನು ಗೊತ್ತಾ, ಒಡೆಯೋದು ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ತಪ್ಪು. ಬಿಗ್ ಬಾಸ್ ರೂಲ್ಸಿಗೆ ಅದು ವಿರುದ್ಧ, ಸರಿಯಾ? ಇಲ್ಲಿ ಹೇಗಾಗುತ್ತೆ ಅಂತಂದರೆ, ನಾವು ಯಾವ ಫೋರ್ಸಲ್ಲಿ ಹೊಡಿತೀವಿ, ಹೆಂಗೆ ಹೊಡಿತೀವಿ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ಸರಿಯಾ? ಅಕಸ್ಮಾತ್ ರಿಷಾ ಗೌಡ ಆಯ್ತಾ ಕೋಪದಿಂದ ಆಯ್ತಾ ಹಿಂಗೆ ಈ ಥರ ಕಪಾಳ ಕೊಡ್ದಿದ್ದಿದ್ರೆ ಇಮ್ಮಿಡಿಯೇಟು ಬಿಗ್ ಬಾಸ್ ಟೀಮು ರಿಷಾ ಗೌಡನ ಅವಾಗಲೇ ಆ ಸ್ಪಾಟಲ್ಲೇ ಹೊರಗಡೆ ಕಳಿಸಿರೋದು. ಆಯ್ತಾ, ಇದು ರಿಷಾ ಕೋಪದಲ್ಲಿ ಆಯ್ತಾ ಗಿಲ್ಲಿ ಮೇಲಿರುವ ಸಲಿಗೆಯಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಅವರು ಈ ಥರ ಹಿಂಗೆ ಹೊಡೆದಿದ್ದಾರೆ, ಸರಿಯಾ? ಅದು ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಆಯ್ತಾ, ರಿಷಾ ಗೌಡ ನಿಜವಾಗ್ಲೂ ಹೊಡೆದಿದ್ದಿದ್ರೆ ಅವತ್ತೇ ಕಳಿಸಿರೋರು. ಈ ಬಿಗ್ ಬಾಸ್ ಗಿಮಿಕ್ನೆಲ್ಲ ನಂಬೋವಷ್ಟು ದಡ್ರಂತೂ ನಾವಂತೂ ಇಲ್ಲ. ಆಯಿತಾ, ಓಕೆ, ಈಗ ಈ ಪ್ರೋಮೋ ಮತ್ತು ಈ ಬಿಗ್ ಬಾಸ್ ಗಿಮಿಕ್ಕು ಹೆಂಗಿದೆ ಅಂತ ಅನ್ನೋದಾದರೆ, ಖಂಡಿತವಾಗ್ಲೂ ಈಗ ಬಿಗ್ ಬಾಸ್ ಮಾಡಿರೋ ಗಿಮಿಕ್ಕನ್ನ ನೋಡೋವಂಥ ಪ್ರೇಕ್ಷಕರು, ಓಕೆ ರಿಷಾ ಗೌಡನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಾರಾ, ಹಾಗಾದ್ರೆ ಅಲ್ಲಿರುವ ಕಂಟೆಸ್ಟೆಂಟ್ಗಳೆಲ್ಲರೂ ರೆಡ್ ಕಾರ್ಡ್ ಕೊಡ್ತಾರಾ, ಈಗ ಎಲ್ಲರಿಗೂ ಒಂದೊಂದು ಪ್ರಶ್ನೆ ಓಡ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಆಯಿತಾ ಈಗ ಒಂದು ಸತ್ಯ ಹೇಳ್ತೀನಿ, ಕೇಳಕ್ಕೆ ರೆಡಿ ಇರಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ಇಂದ ರಿಷಾ ಗೌಡ ಹೋಗ್ತಾ ಇಲ್ಲ. ಫಸ್ಟ್ ಇದನ್ನು ಬಿಲೀವ್ ಮಾಡಿ, ಸರಿಯಾ? ರಿಷಾ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಇಂದ ಅಂದರೆ ಇವತ್ತು ಸಂಡೇ ಎಪಿಸೋಡಲ್ಲಿ ಎಲಿಮಿನೇಟ್ ಆಗಿ ರಿಷಾ ಗೌಡ ಹೊರಗಡೆ ಹೋಗ್ತಾ ಇಲ್ಲ. ಅದೆಲ್ಲದಕ್ಕಿಂತ ಒಂದು ಮೇನ್ ಪಾಯಿಂಟ್ ಏನು ಗೊತ್ತಾ, ಗಿಲ್ಲಿ ನಟನಿಗೆ ಇರುವಂತಹ ವ್ಯಕ್ತಿತ್ವ ಮತ್ತು ಗಿಲ್ಲಿ ನಟನಿಗೆ ಇರುವಂಥ ಕ್ಷಮಿಸುವ ಗುಣ. ಗಿಲ್ಲಿ ನಟ ಒಂದು ಚಾನ್ಸ್ ಕೊಡಿ ಸರ್ ಅಂತೇಳಿ, ಅಂದರೆ ಒಂದು ಚಾನ್ಸ್ ಕೊಡಿ ಅಂತ ಯೆಲ್ಲೋ ಕಾರ್ಡ್ನ ತೋರಿಸಿದ್ದಾರೆ. ಅಂದರೆ ಸುದೀಪ್ ಸರ್ ಅವ್ರಿಗೆ, ಸರ್ ಅದು ಆ ಈಟ್ ಆಫ್ ದಿ ಮೂಮೆಂಟಲ್ಲಿ ಆ ಕೋಪದಲ್ಲಿ ನಮ್ಮಿಬ್ಬರಿಗೂ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಷ್ಟೇ ಸರ್, ರಿಷಾ ಗೌಡನ್ಗೆ ಒಂದು ಚಾನ್ಸ್ ಕೊಡಿ ಸರ್ ಬಿಗ್ ಬಾಸ್ ಮನೇಲಿರೋಕ್ಕೆ ಅಂತ ನಮ್ಮ ಗಿಲ್ಲಿ ನಟನೇ ಹೇಳಿದ್ದಾರೆ, ಸರಿಯಾ? ಆಮೇಲೆ ಅಲ್ಲಿ ಕೆಲವಷ್ಟು ಕಂಟೆಸ್ಟೆಂಟ್ಗಳು ರೆಡ್ ಕಾರ್ಡ್ ತೋರಿಸಿದ್ರು ಕೂಡ ಆಯಿತಾ ಏನು ಪ್ರಯೋಜನ ಇಲ್ಲ. ಇದು ಬಿಗ್ ಬಾಸ್ ಟೆಸ್ಟ್ ಮಾಡೋಕ್ಕೆ ಇಟ್ಟಿರೋದು, ಇದನ್ನು ಕಂಟೆಸ್ಟೆಂಟ್ಗಳನ್ನ ಟೆಸ್ಟ್ ಮಾಡೋಕ್ಕೆ ಮತ್ತೆ ರಿಷಾ ಗೌಡನ್ನ ಇನ್ನಷ್ಟು ಬೂಸ್ಟ್ ಮಾಡೋಕ್ಕೆ. ಇಲ್ಲಿ ರಿಷಾ ಗೌಡನ್ನ ತೆಗಿಯೋ ಕಾನ್ಸೆಪ್ಟಿಗಲ್ಲ ಇದನ್ನ ಇಟ್ಟಿರೋದು. ಗಿಲ್ಲಿ ನಟನ್ಗೆ ರಿಷಾ ಗೌಡ ಹೊಡೆದ್ಲು ಇನ್ನೇನೋ ಅಂತಲ್ಲ, ಇಲ್ಲಿ ರಿಷಾ ಗೌಡನ್ನ ಇನ್ನೊಂದು ಸ್ವಲ್ಪ ಬೂಸ್ಟ್ ಮಾಡೋಕ್ಕೆ, ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಯಾರಿಗೆ ರಿಷಾ ಗೌಡ ಒಳಗಡೆ ಇರಬೇಕು, ಯಾರಿಗೆ ರಿಷಾ ಗೌಡ ಹೊರಗಡೆ ಹೋಗಬೇಕು ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಮಾಡಿರೋದು ಬಿಗ್ ಬಾಸು. ದಯವಿಟ್ಟು ಯಾರೂ ಕೂಡ ಪ್ರೋಮೋ ನೋಡಿ ಮೋಸ ಹೋಗಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನನಗೆ ಆ ಪ್ರೋಮೋ ಅನಲೈಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಲ್ಲದೆ ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಹೋಗಲ್ಲ ಅಂತಲೂ ಗೊತ್ತು. ಇದೆಲ್ಲ ಒಂದು TRP ಅಷ್ಟೇ. ಇದೊಂದು TRPಗೆ ಒಂದು ವಿಷಯನ ಸೃಷ್ಟಿಸಿದರೆ ಬಿಟ್ಟರೆ ಬೇರೆ ಏನೂ ಅಲ್ಲ, ಆಯಿತಾ? ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಇಲ್ಲಿ ಗಿಲ್ಲಿ ನಟ ಅಂತ ಬಂದರೆ ಎಲ್ಲರೂ ಕೂಡ ಗಿಲ್ಲಿ ನಟನ ಒಂದು ಸ್ವಲ್ಪ ಇವಾಗ ತುಂಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅವನೊಬ್ಬ ಆಯಿತಾ, ಅವನೊಬ್ಬ ಪ್ರಥಮ್ ಥರ, ಅವನೊಬ್ಬ ಹುಚ್ಚ ವೆಂಕಟ್ ಥರ ಅಂತ ತುಂಬ ಕೆಳಗೆ ಮಾಡಿ ಮಾತಾಡ್ತಿದ್ದಾರೆ. ಇದು ನನಗೆ ತುಂಬಾ ಹರ್ಟ್ ಆಗಿದೆ, ನನಗೆ ಇಷ್ಟನೇ ಆಗ್ತಿಲ್ಲ. ಯಾಕೆಂದರೆ ಗಿಲ್ಲಿ ನಟ ಇಲ್ಲ ಅಂದರೆ ಬಿಗ್ ಬಾಸ್ನೇ ನೋಡಲ್ಲ, ಗಿಲ್ಲಿ ನಟ ಇಲ್ಲ ಅಂದರೆ ನೋಡಲ್ಲ, ಸರಿಯಾ? ಅದನ್ನೊಂದು ತಿಳ್ಕೋಬೇಕು. ಅದಲ್ಲದೆ ಗಿಲ್ಲಿ ನಟ ಜೈಲಲ್ಲಿ ಇದ್ದಾಗ ನನಗೆ ಕಾವ್ಯ ಗಿಲ್ಲಿ ಸಪೋರ್ಟ್ ಆಗಿದ್ದಿದ್ದು, ಗಿಲ್ಲಿ ನಟನಿಗೆ ಬುದ್ಧಿ ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಕಾವ್ಯನಂಥ ಒಬ್ಬ ಹುಡುಗಿ ಎಲ್ಲರ ಲೈಫಲ್ಲೂ ಇರಬೇಕು ಅಂತ ಅನ್ನಿಸ್ತು ನನಗೆ. ಯಾಕೆಂತಂದರೆ ನನ್ನ ಜೊತೆ ಇರೋ ಒಬ್ಬ ಬೆಸ್ಟ್ ಫ್ರೆಂಡು
ಸ್ವಲ್ಪ ರಾಂಗ್ ರೂಟ್ಗೆ ಹೋಗ್ತಾ ಇದ್ದಾನೆ, ಅವ್ರು ಬೇಕು ಅಂತಲೇ ಟ್ರಿಗರ್ ಮಾಡ್ತಾ ಇದ್ದಾರೆ, ಅದನ್ನು ಅವ್ನು ಅರ್ಥ ಮಾಡ್ಕೊಂತಿಲ್ವಲ್ಲ ಅನ್ನೋದನ್ನು ಅವ್ಳು ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ಲು. ಅಂದರೆ ಏನು ಈ ಧ್ರುವ ಅಂತಾಗಲಿ, ಅಶ್ವಿನಿ ಗೌಡ ಆಗಲಿ, ರಿಷಾ ಗೌಡ ಆಗಲಿ ಬೇಕು ಅಂತಲೇ ನಮ್ಮ ಗಿಲ್ಲಿ ನಟನ್ನ ಟ್ರಿಗರ್ ಮಾಡ್ತಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಂತಿಲ್ವಲ್ಲ ಅಂತ ಕಾವ್ಯ ಅದನ್ನು ತುಂಬ ಚೆನ್ನಾಗಿ ಬಿಡಿಸಿ ನಮ್ಮ ಗಿಲ್ಲಿ ನಟನಿಗೆ ಆಯಿತಾ ಹೇಳಿದ್ರು, ಮೋಟಿವ್ ಕೂಡ ಮಾಡಿದ್ರು. ಅಂದರೆ ನಿನ್ನ ಅವರು ಟ್ರಿಗರ್ ಮಾಡ್ತಿದ್ದಾರೆ, ನೀನು ಟ್ರಿಗರ್ ಆಗಬೇಡ ಅನ್ನೋದನ್ನು ಹೇಳಿದ್ರು. ನಾನು ಅದೇ ಹೇಳೋದು, ಯಾವಾಗ್ಲೂ ಯಾರಿಗೆ ಪಾರ್ಟ್ನರ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಒಂದು ಬೆಸ್ಟ್ ಫ್ರೆಂಡ್ ಇರಬೇಕು ಅನ್ನೋದನ್ನ ನನಗೆ ಕಾವ್ಯನ ನೋಡಿ ಅನ್ನಿಸ್ತು. ಯಾಕೆಂತಂದರೆ ಯಾವಾಗಲೂ ಅಷ್ಟೇ ಮೋಟಿವೇಶನ್ ಮತ್ತು ಎಲ್ಲಿ ತಿದ್ದಬೇಕು ಅನ್ನೋದು ಗೊತ್ತಿರಬೇಕು. ಅದು ತುಂಬ ಚೆನ್ನಾಗಿ ಕಾವ್ಯನಿಗೆ ಗೊತ್ತಿದೆ. ನನಗಂತೂ ತುಂಬ ಖುಷಿ ಆಯಿತು. ಈ ಪ್ರೋಮೋ ನೋಡಿ ಯಾರು ಮೋಸ ಹೋಗಬೇಡಿ. ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟು ಆಗ್ತಾ ಇಲ್ಲ ಆಯಿತಾ. ಇದೆಲ್ಲ ಬಿಗ್ ಬಾಸು ಒಂದು TRPಗೋಸ್ಕರ ಮಾಡಿರೋ ಗಿಮಿಕ್ ಅಷ್ಟೇ. ನನ್ನ ಈ ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.